ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೀಣಾ, ನೀನು ಬಂದಿದ್ದೆಷ್ಟು ಉಪಕಾರ ಆಯಿತು ಗೊತ್ತಾ. ಇಷ್ಟು ಕೆಲಸ ಆಯಿತು ಹೊರಗಡೆ, ಅದನ್ನೆಲ್ಲ ಮುಗಿಸಿ ಅಡುಗೆ ಮಾಡೋಷ್ಟೊತ್ತಿಗೆ ಸಾಕಾಗಿರೋದು. ಏನು ಮಾತು ಅಂತ ಆಡ್ತೀರತ್ತೆ? ಏನೋ ಒಂಚೂರು ಅಡುಗೆ ಮಾಡಿದ್ದೀನಿ ಅಷ್ಟೇ, ಅದನ್ನೇನೋ ದೊಡ್ಡ ಕೆಲಸ ಮಾಡ್ದಂಗೆ ಹೇಳ್ತಿದ್ದೀರಾ ನೀವು. ಕೈ ತುತ್ತಂತೆ ಕೊಡಿ ತಟ್ಟೆನ. ಮಾವ, ನಾವೆಲ್ಲರೂ ಈ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿನ ಆಗೋಗಿತ್ತಲ್ವಾ. ಇವತ್ತೇನಾದರೂ ಹುಣ್ಣಿಮೆ ಆಗ್ಬಿಟ್ಟಿದ್ರೆ ಬೆಳ್ದಿಂಗ್ಳು ಊಟನೇ ಮಾಡ್ಬಿಡ್ಬೋದಾಗಿತ್ತು. ವೀಣಾ, ಆಕಾಶದಲ್ಲಿ ಚಂದ್ರ ಇದ್ರೆ ಅಷ್ಟೇ ಹುಣ್ಣಿಮೆ ಅಲ್ಲಲ್ಲಮ್ಮ. ಮನೇಲಿರೋ ಹೆಣ್ಮಕ್ಳು ಮುಖದಲ್ಲೂ ನಗು ಇರಬೇಕು. ಹಾಗೆ ನಗು ಇದ್ದರೆ ಆ ಮನೆಯಲ್ಲಿ ಪ್ರತಿದಿನ ಹುಣ್ಣಿಮೆನೆ. ಅಕ್ಕ, ಅಡಿಗೆ ಸೂಪರ್ ಆಗೈತೆ, ಅತ್ತೆ ಮಾಡ್ದಂಗೆ ಐತೆ. ಚಲ್ವಿ, ಅತ್ತೆ ಮಾಡೋ ಥರ ಅಡುಗೆ ಮಾಡೋದಕ್ಕೆ ನನ್ನಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹೊಗಳ್ಬೇಕು ಅಂತ ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ಇಲ್ಲಮ್ಮ ವೀಣಾ, ತುಂಬ ಚೆನ್ನಾಗಿದೆ. ಲಕ್ಷ್ಮಿ, ನೀನು ತಿಂದು ನೋಡು, ಹೇಳು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಅಂತೂ ಇಷ್ಟು ದಿನ ಆದಮೇಲೆ ಅತ್ತೆ ಕೈನಲ್ಲಿ ಹೊಗಳಿಸ್ಕೊಂಡು ನನಗೆ ತುಂಬ ಖುಷಿ ಆಯಿತು. ಅತ್ತೆ, ಇನ್ಮೇಲಿಂದ ನೀವು ಅಡುಗೆ ಮಾಡೋಕ್ಕೆ ಹೋಗಲೇಬೇಡಿ. ನಿಮ್ಗೆ ತುಂಬ ಕೆಲಸ ಇರುತ್ತೆ. ದಿನ ನಾನೇ ಅಡುಗೆ ಮಾಡಿಬಿಟ್ಟು ತಂದ್ಕೊಟ್ಟು ಹೋಗ್ತೀನಿ. ವೀಣಾ, ಹಾಗೇನಾದರೂ ಮಾಡೋಕ್ಕೆ ಹೋದಿಯಮ್ಮ. ಅವನಿಗೇನಾದರೂ ಗೊತ್ತಾದರೆ ನಿನಗೆ ಸುಮ್ಮನೆ ಬೈತಾನೆ. ಈಗ ಹೇಗಿದ್ದರೂ ಬಂದು ಹೋಗಿ ಮಾಡ್ತಿದ್ಯಾ ನೋಡು, ಅದಕ್ಕೂ ಕಲ್ಲಾಗ್ತಾನೆ ಅಷ್ಟೆ. ಅದು ನಿಜಾನೇ ಮಾ. ವೀಣಾ, ಈಗ ಹಬ್ಬದ ಸಮಯ, ಹಾಗಾಗಿ ಗಾಡಿಗಳು ಜಾಸ್ತಿ ಇದ್ದಾವೆ ಅಷ್ಟೇ. ಆಮೇಲೇನು ತೊಂದರೆ ಆಗಲ್ಲ ಬಿಡು. ಲಕ್ಷ್ಮೀ ನಿವಾಸ